ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಟೈಮ್ ಆಗಿತ್ತು. ಹೌದು. ಸೊ ನನಗೆ ಅವತ್ತು ತೀರ್ಥ ಸ್ನಾನನೂ ಆಗಲಿಲ್ಲ. ಶನೇಶ್ವರ ಗೆಲ್ಲುಂಡೆ, ಇದು ಶಂಕರೇಶ್ವರ ಮೇಲ್ಗಡೆ ಉಂಟಲ್ಲ. ಓಕೆ ಓಕೆ, ಅಲ್ಲಿಗ ಇದು ದೇವರಿಗೆ ನೈವೇದ್ಯ ಮಾಡಕ್ಕಂತಾನೆ ಈ ಜಾಗನ ಇದು? ಹೌದು. ಮನೇಲಿ ಮಾಡಲ್ಲ ಇದನ್ನ ನೀವು? ಮಹಾಮಂಗಳಾರತಿ ಎಷ್ಟು ಗಂಟೆಗೆ? 1:30. ನಿಮ್ಮ 1 ಗಂಟೆ. 1 ಗಂಟೆನಾ? ಈ ಒಂದು ಮೃಗವಧೆಯ ಜಾಗವನ್ನು ಕುರಿತು ಇಲ್ಲಿರ್ತಕ್ಕಂಥ ಸಂಪೂರ್ಣ ಇತಿಹಾಸ, ಪುರಾಣ, ಸ್ಥಳ ಮಹಿಮೆ ಎಲ್ಲವನ್ನು ಕುರಿತು ನಮ್ಮ ರಾಕೇಶ್ ಅವರು ಇದೇ ಚಾನಲ್ನಲ್ಲಿ ಈಗಾಗಲೇ ವಿಡಿಯೋನ ಮಾಡಿದ್ದಾರೆ. ಈ ವಿಡಿಯೋನ ನೋಡಿಕೊಂಡು ತುಂಬ ಜನ ಇಲ್ಲಿ ಬಂದಿದ್ದಾರೆ. ನಮಗೂ ಕೂಡ ಇವತ್ತೇ ಅದು ಗೊತ್ತಾಗಿದ್ದು. ನಾವಿಲ್ಲಿ ದರ್ಶನ ಮಾಡೋಕ್ಕೆ ಅಂತ ಬಂದಾಗ ಅವ್ರನ್ನ ನೋಡಿ ಗುರ್ತು ಹಿಡಿದು ನಾವು ನಿಮ್ಮ ವಿಡಿಯೋ ನೋಡಿಕೊಂಡು ಇಲ್ಲಿ ಬಂದಿರೋದು ಅಂತ ಹೇಳಿದ್ದಾರೆ. ನನಗೆ ಇದು ಮೃಗವಧೆ ಅಂದರೆ ರಾಮ ಮಾರೀಚನನ್ನು ಕೊಂದಿರೋ ಜಾಗ ಕರ್ನಾಟಕದಲ್ಲಿ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಆ ವಿಷಯ ಗೊತ್ತಾಗಿದೆ ರಾಕೇಶ್ ಅವ್ರ ವಿಡಿಯೋ ನೋಡಿದ್ಮೇಲೆ. ಅವ್ರ ವಿಡಿಯೋ ನೋಡಿದ್ಮೇಲೆ ಇಲ್ಲಿ ಮೀನುಗಳು ನೋಡಿ ಎಷ್ಟು ಚೆನ್ನಾಗಿ ಗುಂಪು ಕಟ್ಕೊಂಡು ಹೋಗ್ತಿದ್ದಾವೆ. ಗುರುಗಳೇ ನಮಸ್ಕಾರ. ನಾನು ಲಾಸ್ಟ್ ಟೈಮ್ ಬಂದಾಗೆಲ್ಲ ಟೈಮ್ ಆಗಿತ್ತು. ಹೌದು. ಸೊ ನನಗೆ ಅವತ್ತು ತೀರ್ಥ ಸ್ನಾನನೂ ಆಗಲಿಲ್ಲ. ಇವತ್ತು ಕರೆಕ್ಟ್ ಟೈಮ್ ಬಂದಿದ್ದೀನಾ? ಹೌದು. ಎಷ್ಟು ಗಂಟೆಗೆ ಈಗ ಪೂಜೆ ಅದೆಲ್ಲ? ಈಗ ಶುರು ಆಗುತ್ತೆ. ಈಗ ಶುರು ಆಗುತ್ತಾ? ಇದು ಏನು ಮಾಡ್ತಿರೋದು ಈಗ ನೀವು? ಇದು ಒಡೆ ಇದ್ದಾರೆ. ನೀವು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ರಲ್ವಾ ಸ್ವಾಮಿಗೆ ನೈವೇದ್ಯ ಇಡ. ಶನೇಶ್ವರ ಗೆಲ್ಲುಂಡೆ, ಶನೀಶ್ವರ ಅವ್ರಿಗೆ ಎಳ್ಳುಂಡೆನಾ? ಇದು ಶಂಕರೇಶ್ವರ ಮೇಲ್ಗಡೆ ಉಂಟಲ್ಲ. ಓಕೆ ಓಕೆ, ಅಲ್ಲಿಗ ಏನಿದು? ಏನು ಒಡೆ ಇದು? ಇದು ಉದ್ದಿಂದು. ಉದ್ದಿಂದ? ಉದ್ದು ಅಕ್ಕಿ. ಉದ್ದು ಅಕ್ಕಿ. ಇದು ದೇವರಿಗೆ ನೈವೇದ್ಯ ಮಾಡಕ್ಕಂತಾನೆ ಈ ಜಾಗನ ಇದು? ಹೌದು. ಮನೇಲಿ ಮಾಡಲ್ಲ ಇದನ್ನ ನೀವು? ಇಲ್ಲೇ ಮಾಡ್ಬೇಕಾ ಇದನ್ನ? ಸ್ನಾನ ಗಿನ ಮಾಡಿ ಮಡಿ ಥರ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ನಲ್ಲ ಅದೆಲ್ಲ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಓಡಿದೆ. ಅದು ಎಷ್ಟೋ ಜನ ಮೃಗವಧೆಯಿಂದ ರೆಸ್ಪಾನ್ಸ್ ಮಾಡಿದಾರೆ ಆ ವಿಡಿಯೋಗೆಲ್ಲ. ನಮ್ಮೂರಿಗೆ ಬಂದಿದ್ದಕ್ಕೆ ಖುಷಿ ಆಯಿತು, ನಮ್ಮ ದೇವಸ್ಥಾನ ಬಗ್ಗೆ ಹೇಳಿದ್ದಕ್ಕೆಲ್ಲ ಖುಷಿ ಆಯಿತು. ತುಂಬ ಜನ ಮೆಸೇಜ್ ಮಾಡಿದ್ರು, ವಿಡಿಯೋಗೆಲ್ಲ ಕಮೆಂಟ್ಸ್ ಹಾಕಿದ್ರು. ಈಗ ಬೇಕ ಸೇವೆ ಮಾಡಿಸಿ, ತೈಲಾಭಿಷೇಕ ಅಂತದ ಮಾಡಿಸಿ. ಆಯ್ತಾ? ಆಯ್ತು. ಎಣ್ಣೆ ಅಂತ ಕೊಟ್ಟರೆ ರಾಶಿ ನಕ್ಷತ್ರ ಸಂಗಪ ಮಾಡಿಸ್ತಾರೆ ಭಟ್ರು. ಎಲ್ಲಾರ್ದು ಸೇರಿ ಒಂದೇ ಸತಿ ಮಾಡಿಸ್ಬೋದು. ಆಯ್ತಾ? ಮಹಾಮಂಗಳಾರತಿ ಎಷ್ಟು ಗಂಟೆಗೆ? ಇಲ್ಲಿ ಅಲ್ಲಿ ಕೆಳಗಡೆ 1:30. ಇಲ್ಲಿ 1:45 ಆಗುತ್ತೆ. ಇಲ್ಲಿ ಕೆಳಗಡೆ ಅಲ್ಲ, ಕೆಳಗಡೆ ಆಯ್ತು. ಇಲ್ಲಿ ನಿಮ್ಮ 1 ಗಂಟೆ. 1 ಗಂಟೆನಾ? ಹೌದು. ಅಲ್ಲಿ ತನಕ ಅಲ್ಲಿ ಸೇವೆ ಇರುತ್ತೆ. ಈ ಪೂಜೆ ಆಗುತ್ತಾ? ಅದ್ರ ಮೇಲಿಂದ ಅದಕ್ಕಾಗಿ ಸೇವೆ ಎಲ್ಲ ಮಾಡ್ತಾರೆ. ಭಗಯೇವ ಭಗವಾಂಗಸ್ತು ದೇವಾಧ್ವರಾಜೋಷಸೋ ನಮಂತತಧಿಕ್ರಾವೇ ವಶುತಜೇ ಪದಾಯ ಅರ್ವಾಚೀನಂ ವಸವಿದಂ ಭಗನ್ ನೋರಮಕ್ಷಂತು ಭದ್ರಾಃ ಗೃಹಪ್ರಭೇದಾಯೂಯಂ ಪಾದಸ್ವಸ್ತಿಭಿಃ ಸದಾ. ಎಲ್ರಿಗೂ ನಮಸ್ಕಾರ. ನಾವೀಗ ಇಲ್ಲಿ ಬಂದಿರುವಂತಹ ಜಾಗ ತ್ರೇತಾಯುಗದಲ್ಲಿ ಪ್ರಭು ಶ್ರೀ ರಾಮಚಂದ್ರ ಸೀತಾಮಾತೆ ನೋಡಿ ಬೇಕು ಅಂತ ಕೇಳಿರುವಂತಹ ಸ್ವರ್ಣ ಮೃಗವನ್ನು ಸಂಹಾರ ಮಾಡಲಿಕ್ಕೆ ಬಂದಂತಹ ಜಾಗ. ಯಾರು? ಮಾರೀಚ. ಆ ಮಾಯಾವಿ ಮಾರೀಚ ಸ್ವರ್ಣಮೃಗ ವೇಷಧಾರಿಯಾಗಿ ಬಂದು ಇದೇ ಜಾಗದಲ್ಲಿ ಸೀತಾಮಾತೆಯನ್ನು ಅಟ್ರ್ಯಾಕ್ಟ್ ಮಾಡ್ತಾನೆ. ಸೀತಾಮಾತೆ ಅದೇ ಮೃಗಕ್ಕೋಸ್ಕರ ಕೇಳ್ತಾಳೆ. ಅಲ್ಲಿ ರಾಮ ಬಂದ್ಬಿಟ್ಟು ಆ ಮೃಗವನ್ನು ಕೊಂದಂತಹ ಜಾಗ ಇದೆ. ಮೃಗವಧೆ ನಮ್ಮ ಕರ್ನಾಟಕದಲ್ಲೇ ಇದೆ. ಅಂತಹ ಒಂದು ಜಾಗಕ್ಕೆ ಬಂದಿದೆ. ಈ ಒಂದು ಮೃಗವಧೆಯ ಜಾಗವನ್ನು ಕುರಿತು ಇಲ್ಲಿರ್ತಕ್ಕಂಥ ಸಂಪೂರ್ಣ ಇತಿಹಾಸ, ಪುರಾಣ, ಸ್ಥಳ ಮಹಿಮೆ ಎಲ್ಲವನ್ನು ಕುರಿತು ನಮ್ಮ ರಾಕೇಶ್ ಅವರು ಇದೇ ಚಾನಲ್ನಲ್ಲಿ ಈಗಾಗಲೇ ವಿಡಿಯೋನ ಮಾಡಿದ್ದಾರೆ. ಒಂದು 2-3 ಎಪಿಸೋಡ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಇನ್ನೂ ಒಂದು ಲಾಸ್ಟ್ ಎಪಿಸೋಡ್ ಇದೆ. ಇನ್ನೂ ಒಂದು ಲಾಸ್ಟ್ ಎಪಿಸೋಡ್ ಕೂಡ ಇದೆ. ಅದನ್ನು ಶೀಘ್ರದಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನೀವು ಆ ಎಪಿಸೋಡ್ಗಳನ್ನ ನೋಡಿ ಈ ಜಾಗದ ಮಹತ್ವ ಏನು ಅನ್ನೋದು ಅರ್ಥ ಆಗುತ್ತೆ. ನಿಮಗೆ ಶನಿಕಾಟ ಇದ್ದರೆ ಅದನ್ನು ಯಾವ ರೀತಿ ಇಲ್ಲಿ ಬಂದು ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಮಾಹಿತಿನೂ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಈ ವಿಡಿಯೋನ ನೋಡಿಕೊಂಡು ತುಂಬ ಜನ ಇಲ್ಲಿ ಬಂದಿದ್ದಾರೆ. ನಮಗೂ ಕೂಡ ಇವತ್ತೇ ಅದು ಗೊತ್ತಾಗಿದ್ದು. ನಾವಿಲ್ಲಿ ದರ್ಶನ ಮಾಡೋಕ್ಕೆ ಅಂತ ಬಂದಾಗ ಸಾಕಷ್ಟು ಜನ ಇವ್ರನ್ನ ನೋಡಿ ಗುರ್ತು ಹಿಡಿದು ನಾವು ನಿಮ್ಮ ವಿಡಿಯೋ ನೋಡಿಕೊಂಡೆ ಇಲ್ಲಿ ಬಂದಿರೋದು ಅಂತ ಹೇಳಿದ್ದಾರೆ. ಸೊ ನಮಗೆ ತುಂಬ ಸಂತೋಷ ಆಯಿತು. ನೀವು ಕೂಡ ಮಿಸ್ ಮಾಡದೆ ಹೋಗಿ ಆ ಎಪಿಸೋಡ್ಗಳನ್ನ ನೋಡಿ. ನನಗೆ ಭೇಟಿ ಆಗಿದ್ದಲ್ಲ ಈಗಿನ
ಅವರು ಮೂಲತಃ ನಮ್ಮ ದಾವಣಗೆರೆ ಅಂತ ಅವರು SS ಲೇಔಟ್ ಅವರು ಅಂತ ಅವರೇ ನನ್ನ ಕಂಡಿಡೋದು ಮಾತಾಡಿಸಿ ನಿಮ್ಮ ವಿಡಿಯೋ ನೋಡಿ ನಾನು ಬಂದಿದ್ದು ಅಂತ ಅಂದರು, ಮಾತಾಡಿಸಿದ್ರು. ತುಂಬ ಖುಷಿ ಆಯಿತು ನನಗೆ, ವಿಡಿಯೋ ಅಲ್ಲಿ ತನಕ ರೀಚ್ ಆಗಿದೆ ಅಂತ. ಶನಿ ದೋಷದ್ದು ಮತ್ತೊಂದು ಕಾಟ ಇದ್ದು ದೋಷ ಇದ್ದರೆ ಅದನ್ನ ಇಲ್ಲಿಗೆ ಬಂದು ಮೃಗವಧೆಯಲ್ಲಿ ಬಂದು ಮೇನ್ ಶನೀಶ್ವರ ದೇವಸ್ಥಾನದಲ್ಲಿ ಅಲ್ಲೋಗಿ ನಿಮ್ಮ ಶನಿ ಕಾಟನ ಪರಿಹಾರ ಮಾಡ್ಕೋಬೋದು. ಇಲ್ಲಿ ಮೃಗವಧೆಯಲ್ಲಿ ಮೇನ್ ಫೇಮಸ್ ಟೆಂಪಲ್ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಬಟ್ ಶನಿ ದೋಷ ಪರಿಹಾರ ಮಾಡ್ಕೊಳಕ್ಕಂತಲೇ ತುಂಬ ಜನ ಬರ್ತಾರೆ. ಇವನೇನು ಗೊತ್ತಿಲ್ಲ ಅಂತ ಅಂದ್ಕೊಳಂಗಿಲ್ಲ. ನಮ್ಮ ದಾವಣಗೆರೆಯಲ್ಲಿ ಶಾರ್ಟ್ ಮೂವೀಸಿಗಂತಲೇ ಫೇಮಸ್ ಇವನು. ಒಂದು ಚಾನಲ್ ಹೆಸರು ಬಂದು ಸಂಜೀವ್ ಕುಮಾರ್ ಅಂತೇಳಿ. ಇವಾಗ ಇವನ ಜೊತೆಗೆ ನಾನು ಒಂದು ಶಾರ್ಟ್ ಯಾವುದೋ ನಿತ್ಯ ನೂತನ ಶಾರ್ಟ್ ಮೂವಿನ ಇವನ ಜೊತೆಗೆ ಮಾಡಿದ್ದೀನಿ. ಅದಾದಮೇಲೆ ನಾನೇ ಒಂದು ಕತೆ ಮಾಡಿ ಇವನ ಡೈರೆಕ್ಷನಲ್ಲಿ, ನಂದೇ ಡೈರೆಕ್ಷನ್ ಬಟ್ ಎಲ್ಲದ್ರಲ್ಲೂ ಜೊತೆಗೆ ನಿಂತ್ಕೊಂಡು ಚಿನ್ನಮ್ಮ ಮೂವಿ ಅಂತ ಮಾಡಿದ್ವಿ ಇದ್ರು ನಾವು. ಬಟ್ ಇವ್ನು ಸ್ಕ್ರೀನಲ್ಲಿ ಏನು ಕಾಣಿಸ್ಕೊಂಡಿಲ್ಲ, ಬಿಹೈಂಡ್ ದಿ ಸ್ಕ್ರೀನ್ ವರ್ಕ್ ಮಾಡಿದ್ದಾನೆ ಅವನು ಅಷ್ಟೇ. ಬಟ್ ಈಗ ಈ ಮೃಗವಧೆದು ಇದು 2ನೇ ಟೈಮ್ ನಾನು ಬರ್ತಾ ಇರೋದಿದ್ದು. ಸೊ ಲಾಸ್ಟ್ ಟೈಮ್ ಬಂದಾಗ ನನಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಇಷ್ಟೊಂದು ವಿಶ್ಲೇಷಣೆ ಮಾಡೋದಕ್ಕೆ ಈ ಜಾಗದ ಬಗ್ಗೆ. ಬಟ್ ದೇವಸ್ಥಾನದ ಇತಿಹಾಸನ ನಾನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ. ಬಟ್ ಈ ನೀರ ಹತ್ರ ಬಂದಾಗ ಜಸ್ಟ್ ವೀಡಿಯೋ ಮಾಡ್ಕೊಂಡು ಕ್ಲಿಪ್ಸ್ ತಗೊಂಡು ಹಂಗೆ ಹೋದೆ. ಈ ಸತಿ ಬಂದಾಗ ಇಲ್ಲಿ ತೀರ್ಥ ಸ್ನಾನ ಸಹ ಆಗುತ್ತೆ, 1:30ಕ್ಕೆ ಸ್ಟಾರ್ಟ್ ಅಂತೆ. ಹೋದ ಸತಿ ಅದೇನೂ ಸಿಕ್ಕಿಲ್ಲ, ತೀರ್ಥ ಸ್ನಾನ ಆಗಿರಲಿಲ್ಲ. ಶಂಕರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸ್ವಾಮಿ ದರ್ಶನವೂ ಆಗಿರಲಿಲ್ಲ. ಶನೀಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಆಗಿತ್ತು. ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಬಂದು ಕೈ ಮುಗ್ದು ಹೋಗಿದೆ ಅಷ್ಟೇ. ಈ ಸತಿ ತೀರ್ಥಸ್ಥಾನ ಸಿಕ್ಕಿದೆ. ಮತ್ತು ಇಲ್ಲಿ ಬ್ರಾಹ್ಮಿ ನದಿ ಹರಿಯುತ್ತಲ್ವ, ಇಲ್ಲಿ ಕಾಣ್ತಿದೆ ಅಲ್ಲ, ಈಗ ಇಲ್ಲೇ ನಿಂತಿರೋದು ನಾವು. ಸೊ ಇಲ್ಲಿ ಸ್ನಾನ ಕೂಡ ಮಾಡ್ಬೋದು, ಬಟ್ ಇಲ್ಲಲ್ಲ ಆ ಕಡೆಗೆ ಮಾಡ್ಬೋದಂತೆ. ಸೊ ಇಂಥ ಪವಿತ್ರವಾದ ನೀರಿನಲ್ಲಿ ಸ್ನಾನ ಮಾಡ್ಕೊಂಡ್ರೆ ನಮ್ಮ ಪುಣ್ಯ. ಸೊ ನಾನು ನನ್ನ ಸಂಜನಕ್ಕಿಂತ ನನ್ನ ತಮ್ಮನೇ ತಂದ್ಬೋದು. ಹಾಗೆ ಈಗ ವಿಡಿಯೋ ಮಾಡ್ತೀನಲ್ಲ, ಅವನು ಸಣ್ಣ ತಮ್ಮ, ಅವನು ಪ್ರಸನ್ನ ಅಂತ, ಅವನು ಸಹ ತೋರಿಸ್ತೀನಿ ಆಮೇಲೆ. ಸೊ ನಾವು ಮೂವರು ಈಗ ಸ್ನಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ. ಒಳ್ಳೇದೇ ಅದು, ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಇಲ್ಲಿ ಒಂದು 4 ಹನಿ ನೀರು ಬೀಳುತ್ತಲ್ಲ, ಅದೇ ಖುಷಿ ನನಗೆ. ಈ ಸಂಜು ನೀನು ಇದೇ ಫಸ್ಟ್ ಟೈಮ್ ಅಲ್ಲ? ಹೌದು. ನಿನಗೇನು ಅನುಭವ ಆಯಿತು? ಬರೀ ಇನ್ನೂ ಶನೀಶ್ವರ ದೇವಸ್ಥಾನಕ್ಕೆ ಅಷ್ಟೇ ಹೋಗಿ ಬಂದಿರೋದು, ಇಲ್ಲಿ ಬ್ರಾಹ್ಮಿ ನದಿ ಹತ್ರ ಅಷ್ಟೇ ಬಂದಿರೋದು. ಇನ್ನೂ ಸ್ವಾಮಿದು ತೀರ್ಥಸ್ಥಾನ ಇಲ್ಲ, ಮಹಾಮಂಗಾರತಿ ಆಗಿಲ್ಲ. ಬಟ್ ಇಷ್ಟು ನಿನಗೆ ಅನುಭವ ಆಯ್ತಲ್ಲ, ಏನು ಅನಿಸ್ತಿದೆ? ಯಾವ ಥರ ಅನಿಸ್ತಿದೆ ಈ ಜಾಗ ನಿಮಗೆ? ನೀನು ಕೂಡ ನನಗೆ ಶನಿ ದೋಷ ಇದೆ, ಏನೋ ಸಮಸ್ಯೆ ಇದೆ ಅಂತ ಅಂದಾಗ ನಾನು ಅಂದೆ. ನೀನು ಆ್ಯಕ್ಚುಲಿ ನಾವು ಆಫೀಸಿಂದ ತುಂಬಾ ಟ್ರಿಪ್ ಹೋಗಿದ್ದೀವಿ, ಎಲ್ಲೂ ಸಹ ಜಾಸ್ತಿ ಬಂದಿಲ್ಲ ಇವನು ನಮ್ಮ ಜೊತೆಗೆ. ಮ್ಯಾಕ್ಸಿಮಮ್ ನಾನು, ಪ್ರಸನ್ನ, ನಮ್ಮ ಇನ್ನು ಮೇಡಮ್ಮು, ನಮ್ಮ ಸ್ಟಾಫೇ ಹೋಗ್ತಿದ್ವಿ. ಇವನು ಈ ಸತಿ ಬಂದಿದ್ದೇನೆ ತುಂಬ ಕಮ್ಮಿ. ಈ ಸತಿ ಇವನು ಬಂದಿದ್ದಾನೆ ನಮ್ಮ ಜೊತೆಗೆ. ಸೊ ಅದಕ್ಕೆ ನಿನ್ನ ಅನುಭವ ಹೇಗಿತ್ತು ಸಂಜು? ನನಗೆ ಇದು ಮೃಗವಧೆ ಅಂದರೆ ರಾಮ ಮಾರೀಚನನ್ನು ಕೊಂದಿರೋ ಜಾಗ ಕರ್ನಾಟಕದಲ್ಲಿ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ನನಗೆ ಆ ವಿಷಯ ಗೊತ್ತಾಗಿದೆ ರಾಕೇಶ್ ಅವ್ರ ವಿಡಿಯೋ ನೋಡಿದ್ಮೇಲೆ. ಅಣ್ಣ ಅವ್ರ ವಿಡಿಯೋ ನೋಡಿದ್ಮೇಲೆ ಆಮೇಲೆ ರಾಮಾಯಣ ಅಂದ್ರೆ ನನಗೆ ಒಂಥರ ಕನೆಕ್ಷನ್ ತುಂಬ ಇದೆ, ಎಮೋಷನ್ ಒಂಥರ ನನಗೆ ರಾಮಾಯಣದ ಮೇಲೆ. ತುಂಬ ಪ್ರಶಾಂತವಾಗಿದೆ, ಮನಃಶಾಂತಿಯನ್ನು ಕೊಡುವಂಥ ಜಾಗ. ದಯವಿಟ್ಟು ಬನ್ನಿ ನೀವು ಕೂಡ, ನನಗೆ ತುಂಬ ಸಂತೋಷ ಆಗ್ತದೆ. ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ ಅದು. ಮಿಸ್ಟರ್ ರಾಕಿ DVG ಚಾನಲ್ಗೆ ಆಲ್ ದ ಬೆಸ್ಟ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ. ಇಲ್ಲಿ ಮೀನುಗಳು ನೋಡಿ ಎಷ್ಟು ಚೆನ್ನಾಗಿ ಗುಮ್ ಕಟ್ಕೊಂಡು ಹೋಗ್ತಿದ್ದಾವೆ. ಈ ಎಷ್ಟಿದಾವೆ ನೋಡಿ ಇಲ್ಲಿ ಮೀನು. ಸುಮ್ಮನೆ ಸೌಂಡ್ ಮಾಡಬೇಡ, ಹೋಗಿ ಕಡ್ದೇ ಬಿಡ್ತಾವೆ ನಿನಗೆ. ಯಾವ ಮೀನು ಇದು? ಒಂಥರ ಡಿಫ್ರೆಂಟ್ ಆಗಿದೆ. ಗೌರಿ ಮೀನು. ಗೌರಿ ಮೀನು. ಹೋಗ್ಬೇಡ ಸುಮ್ಮನೆ ರಿಷಬ್, ಹೋಗ್ಬೇಡ. ನೀನು ಬೆಳಿತೀಯ ಬೇಡ. ಫುಟ್ ಮಸಾಜ್ ಅದೇನೋ ಫಿಶ್ ಸ್ಪಾ. ಇಲ್ಲಿ ನೋಡ್ರಪ್ಪ, ಇಲ್ಲಿ ಮೀನುಗಳು ಯಾವ ರೀತಿ ಗುಂಪು ಕಟ್ಕೊಂಡವೆ. ಸ್ನೇಹಿತರೆ ಬನ್ನಿ, ನಾನು ನಿಮ್ಗೊಂದು ಅದ್ಭುತವನ್ನು ತೋರಿಸ್ತೀನಿ. ಪ್ರಕೃತಿಯ ಅದ್ಭುತ ಏನಂದ್ರೆ ನೋಡಿ, ಇಲ್ಲಿ ಕಾಣ್ತಾ ಇದ್ವಲ್ಲ ಬ್ಲಾಕ್ ಕಲರ್, ಕಪ್ಪಿ ಕಣವು, ಕಪ್ಪಿ ಮರಿಯವು. ನಮ್ಮ ಚೋಟ ಮೋಟ ಸ್ನಾನ ಮಾಡಕ್ಕೆ ಅವರೇ ರೆಡಿ ಆಗ್ಬಿಟ್ಟವನೆ. ಅಲ್ಲ ಮುಂದೋಗು. ದವ್ವ ಕಾಯಿ ಮೀನು, ಹಾವು. ಒಂದು ಡೈ ಹೊಡಿಯ. ಎಲ್ಲಿ?